ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕೊಟ್ಟಿದ್ದಾರೆ. ಅವರು ಸಿಎಂ ಕಾನೂನು ಸಲಹೆಗಾರ ಕೂಡ ಹೌದು. ಆ ಕಾರಣಕ್ಕಾಗಿ ಈ ಕಾನೂನಿನ ಮುಖಾಂತರವಾಗಿ ನಾವು ಏನ್ ಮಾಡ್ಬೋದು, ಏನ್ ಆಪ್ಷನ್ಸ್ ಇದೆ, ಇದನ್ನ ನೀವೇ ಮಾತಾಡಿ ಅಂತ ಪೊನ್ನಣ್ಣ ಅವರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಇನ್ನೊಂದು ಕಡೆಯಲ್ಲಿ ಜಿ ರಾಮ್ಜಿ ಕಾಯ್ದೆ ಬಗ್ಗೆ ಸಮರ್ಥನೆಗೆ ಬಿಜೆಪಿ ಕೂಡ ಮುಂದಾಗಿರೋದು. ನಿನ್ನೆ ಅವರು ಒಂದು ಮೀಟಿಂಗ್ ಮಾಡ್ಕೊಂಡಿದ್ರು. ನಾವು ಹೆಂಗೆ ಜಿ ರಾಮ್ಜಿ ಕಾಯ್ದೆನ ಸಮರ್ಥಿಸ್ಕೊಳ್ಬೇಕು ಅಂತ ಬಿಜೆಪಿ ಅವರು ಮತ್ತು JDSನವರು. ಹಾಗಾಗಿ ಇವತ್ತು ಅವರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೀವು ಕಾಂಗ್ರೆಸ್ನವರು ಕಾನೂನಾತ್ಮಕವಾಗಿಯೋ ಅಥವಾ ಹೆಂಗೆ ನೀವು ಮಾತಾಡಿ ಅದಕ್ಕೆ ನಾವೇನು ಉತ್ತರ ಕೊಡಬೇಕು ಅನ್ನೋದಕ್ಕೆ ನಾವು ತಯಾರಾಗಿದ್ದೀವಿ ಅಂತ ನಿನ್ನೆ ಅಷ್ಟೇ ಸಲಹಾ ಸೂಚನೆಯನ್ನ ನೀಡಿದ್ರು ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಖುದ್ದಾಗಿ ಅವರೇನೆ ಈ ಕಾಯ್ದೆ ಬಗ್ಗೆ ವಿಶ್ಲೇಷಣೆಯನ್ನ ಪ್ರತಿಯೊಬ್ಬ ಬಿಜೆಪಿ ಮತ್ತು JDSನ ನಾಯಕರುಗಳಿಗೆ ಮಾಡಿದ್ರು. ಯಾಕೆಂದ್ರೆ ನೀವು ಇದ್ರ ಬಗ್ಗೆ ಸಮರ್ಥಿಸ್ಕೊಳ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇರಬೇಕಾಗತ್ತೆ. ಮಾಹಿತಿಯ ಕೊರತೆ ಇದ್ರೆ ಆಗಲ್ಲ. ಮತ್ತು ಆಮೇಲೆ ಸರ್ಕಾರದ ಜನಪ್ರತಿನಿಧಿಗಳು ನಾಯಕರುಗಳು ಮಾತನಾಡುವ ಸಂದರ್ಭದಲ್ಲಿ ಇವರು ಆಮೇಲೆ ಇಲ್ಲಿ ನಗೆಪಾಟಲಿಗೆ ಈಡಾಗಬಾರ್ದು ಅಥವಾ ಮಾಹಿತಿಯೇ ಇಲ್ಲ ಅನ್ನೋ ಥರದಲ್ಲಿ ಆಗಬಾರ್ದು. ಹಾಗಾಗಿ ಕಂಪ್ಲೀಟ್ ಆಗಿ ನೆನ್ನೆ ಎಲ್ಲ ಸೂಚನೆ ಕೊಟ್ಬಿಟ್ಟಿದ್ದಾರೆ, ಏನು ಮಾತಾಡಬೇಕು, ಹೆಂಗೆ ಸಮರ್ಥಿಸ್ಕೊಳ್ಬೇಕು ಅಂತ. ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಿ ಶಾಸಕರುಗಳಿಗೆ ಸಲಹೆ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಸರ್ಕಾರದ ವಿರುದ್ಧ ತಿರುಗಿ ಬೀಳೋದಕ್ಕೆ ಪ್ರತಿಪಕ್ಷಗಳು ಕೂಡ ಪ್ರಯತ್ನವನ್ನ ಮಾಡ್ತಾ ಇವೆ. ನೋಡಿ, ಟೋಟಲ್ ಆಗಿ 3 ದಿನ ಇದೇ ವಿಚಾರ ಚರ್ಚೆಗೆ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಆಮೇಲೆ ನರೇಗಾ ಜಟಾಪಟಿ ಇಷ್ಟಕ್ಕೆ ಇವತ್ತಿಗೆ ಮುಗಿಯೋ ಲಕ್ಷಣವೂ ಇಲ್ಲ. ಇದು ಮತ್ತಷ್ಟು ಜಾಸ್ತಿ ಆಗಬಹುದಾದ ಲಕ್ಷಣ ಇದೆ. ಇನ್ನು ಈ ರಾಜ್ಯಪಾಲರ ಅಧಿವೇಶನದ ಭಾಷಣದ ಪ್ರತಿ ಮಂಡಿಸಿರುವಂಥ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆನೇ ಇವತ್ತು ಕೂಡ ಚರ್ಚೆ ನಡೆಯಲಿದೆ. ಪ್ರಮುಖವಾಗಿ ಈ ನರೇಗಾ ವಿಚಾರವೇ ಇಲ್ಲಿ ಫೋಕಸ್ ಆಗ್ತಾ ಇರುವಂಥದ್ದು. ಆಮೇಲೆ ತಯಾರಿಗಳಾಗಿದೆ ಸರ್ಕಾರದ ಕಡೆಯಿಂದಲೂ ಕೂಡ ಪ್ರತಿಪಕ್ಷ ಕಡೆಯಿಂದಲೂ ಕೂಡ. ಹೆಂಗೆ ನಾವು ಇದ್ರ ವಿರುದ್ಧ ಮಾತಾಡಬೇಕು, ಯಾವ್ಯಾವ ಪಾಯಿಂಟ್ಸ್ಗಳನ್ನು ಹಾಕಬೇಕು, ಹೆಂಗೆ ಇದ್ರ ಪರವಾಗಿ ಮಾತನಾಡಬೇಕು ಅನ್ನೋದು ಪ್ಲಾನ್ ಆಗಿದೆ. ಈಗಾಗಲೇ ರಾಜ್ಯಪಾಲರಿಗೆ ಗೌರವ ಕೊಟ್ಟಿಲ್ಲ, ರಾಜ್ಯಪಾಲರನ್ನ ಈ ಥರ ನಡೆಸ್ಕೊಳ್ತಾರಾ, ರಾಜ್ಯಪಾಲರಿಗೆ ಅವಮಾನ ಮಾಡೋ ಕೆಲಸ ಮಾಡಿದ್ರಿ ಅಂತ ಪ್ರತಿಪಕ್ಷದವ್ರು ಹೇಳ್ತಾ ಇದ್ದಾರೆ. ರಾಜ್ಯಪಾಲರು ಬಿಜೆಪಿ ಕೈಗೊಂಬೆ ಆಗ್ಬಿಟ್ಟಿದ್ದಾರೆ ಅಂತ ಸರ್ಕಾರದವರು ಆರೋಪಿಸ್ತಾ ಇದ್ದಾರೆ. ಈ ಜಟಾಪಟಿಯ ನಡುವೆ ಈ ಕಾಯ್ದೆ ಬಗ್ಗೆ ಮಾತಾಡಬೇಕಾಗತ್ತೆ. ಸೊ ಹಾಗಾಗಿ ಸರ್ಕಾರದ ಕಡೆಯಿಂದ ತಯಾರಿಯಾಗಿದೆ. ಹಿರಿಯ ನಾಯಕರುಗಳು, ಅನುಭವಿ ನಾಯಕರುಗಳು ಮತ್ತು ತುಂಬ ಮಾತನಾಡೋದ್ರಲ್ಲಿ ಬಹಳ ಚೆನ್ನಾಗಿ ಪಾಯಿಂಟ್ ಟು ಪಾಯಿಂಟ್ ಹಾಕಿ ಮಾತನಾಡುವಂಥ ನಾಯಕರುಗಳಿಗೆ ನೀವೇ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾರಂತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿರಿಯರು, ಅನುಭವಿಗಳು, ಇವರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇದೆ ಅಂತ. HK ಪಾಟೀಲ್ ಅವರು ಕಾನೂನು ಸಚಿವರು, ಇದ್ರ ಬಗ್ಗೆ ಕಾನೂನಾತ್ಮಕವಾಗಿ ಅವ್ರು ಮಾತಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚೆಗೆ ಕಾಂಗ್ರೆಸ್ನ ಪರವಾಗಿ ಮತ್ತು ಬೆಳೀತಾ ಇರೋ ಅಥವಾ ಆಗ್ತಾ ಇರೋ ಅಥವಾ ಅಪ್ಡೇಟ್ ಇರುವಂಥ ವಿಚಾರಗಳ ಬಗ್ಗೆ ಹೆಚ್ಚಾಗಿ ಫೋಕಸ್ ಮಾಡಿ ಮಾತನಾಡ್ತಾ ಇರುವಂಥದ್ದು, ತುಂಬ ಸೂಕ್ಷ್ಮವಾಗಿ ಮಾತನಾಡ್ತಾ ಇರುವಂಥದ್ದು, ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾ ಇರುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರು. ಸೊ ಅವ್ರಿಗೆ ನೀವು ಮಾತಾಡಬೇಕು ಅಂತ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡ ಕೂಡ ಸೇಮ್, ಅವರು ಹಾಗೇನೆ ಒಂದು ವಿಚಾರವನ್ನು ಕಂಪ್ಲೀಟ್ ಆಗಿ ತಿಳ್ಕೊಂಡು ಮಾತಾಡ್ತಾರೆ. ದಿನೇಶ್ ಗುಂಡೂರಾವ್ ಅವರು ಕೂಡ ಹಾಗೇನೆ ಹಿರಿಯರು ಇದ್ದಾರೆ. ಸೊ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನೀವುಗಳೇ ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ. ಇದರ ಜೊತೆಗೆ ಆಗಲೇ ಹೇಳ್ತಾ ಇದ್ರು, ನಾವು ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತ. ರಾಜ್ಯಪಾಲರ ವಿರುದ್ಧ ಹೆಂಗೆ ನಾವು ಏನೇನು ಪ್ಲಾನ್ ಮಾಡ್ಬೋದು,